ಮಾಡು. ಸೊಬಗು ಸೊಬಗು. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ. ದೇವಲೋಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ. ದೇವಲೋಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿ. ಏನಿ ಭವನದ ವೈಭವ, ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಏನಿ ಶಯನಾಗಾರದ ಕಲಾಕೃತಿ. ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು. ಏನಿ ಮಣಿದೀಪಗಳ ಸಾಲು ಸಾಲು. ಇಂದ್ರ ವರುಣಾದಿ ಯಮ ಬ್ರಹ್ಮಾದಿ ದೇವತೆಗಳ ಮಂದಿರಗಳನ್ನೇ ದಿಗ್ಭ್ರಮೆಗೊಳಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಶಯನಾಗೃಹ. ಏನಿ ಮಣಿಮಯವಾದ ಆಸುಗಂಬಳಿ. ಚಿತ್ರ ವಿಚಿತ್ರ ವೈವಿಧ್ಯಮಯ ವಜ್ರ ವೈಡೂರ್ಯ ಮರಕತ ಮಾಣಿಕ್ಯ ಗೋಮಾದಿಕಗಳಿಂದ ಕೆತ್ತಲ್ಪಟ್ಟ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು. ದೃಷ್ಟಿ ಬೀರಿದೆಡೆ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯರ ಭಾವಭಂಗಿಯ ಮಧುರ ಮಿಲನ. ನಯನ ಮನೋಹರ ವೀವ ಶಿಲ್ಪಕಲಾ ಚಾತುರ್ಯ. ಅಬ್ಬಾ, ಎಷ್ಟೊಂದು ರಮ್ಯವಾಗಿರುವುದಲ್ಲ
ಈ ಮಾಧವನ ಶಯನಾಗೃಹ. ಇರಲಿ, ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಅಬ್ಬಾ, ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಓ ಜಗದೊಳೆದಕ್ಕೆ ಸಾಟಿ ಕಾಣನ ಬಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಬಲ. ಓ ಜಗದೊಳೆದಕ್ಕೆ ಸಾಟಿ ಕಾಣನ ಬಲ. ಮಾಧವ ರತ್ನಗಳಿಂದ ಕೆತ್ತಿರುವ ಕಂಬಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ವಜ್ರಗಳ ಗೋಡೆಗಳು, ವಜ್ರಗಳ ಗೋಡೆಗಳು, ನೀಲ ರತ್ನ ಪಚ್ಚೆಗಳು. ವಜ್ರಗಳ ಗೋಡೆಗಳು, ವಜ್ರಗಳ ಗೋಡೆಗಳು, ನೀಲ ರತ್ನ ಪಚ್ಚೆಗಳು, ಗೋಮೇಧಿತ ಪುಷ್ಯರಾಗ ವೈಡೂರ್ಯ ಈ ಸೊಬಗು. ಗೋಮೇಧಿತ ಪುಷ್ಯರಾಗ ವೈಡೂರ್ಯದ ಈ ಸೊಬಗು. ತಗದಗಿಬುದು ತಳ ತಳಿಬುದು ಮಾಧವನ ಅರಮನೆಯೋ. ದಗದಗಿಬುದು ತಳ ತಳಿಬುದು ಮಾಧವನ ಅರಮನೆಯು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಓ ಜಗದೊಳೆದಕ್ಕೆ ಸಾಟಿ ಕಾಣನ ಬಲ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಕರನ ಭವನವೋ ಅದೆಂತು ವಿಕಲವೋ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಕರನ ಭವನವೋ ಅದೆಂತು ವಿಠಲವೋ. ಸುತ್ತಲೂ ನೋಡುತ್ತಿರೆ ಕೆತ್ತನೆ ಕಂಬಗಳು, ಸುತ್ತಲೂ ನೋಡುತ್ತಿರೆ ಕೆತ್ತನೆ ಕಂಬಗಳು. ದಗದಗಿಬುದು ತಳ ತಳಿಬುದು ಮಾಧವನ ಅರಮನೆಯು. ದಗದಗಿಬುದು ತಳ ತಳಿಬುದು ಮಾಧವನ ಅರಮನೆಯು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಓ ಜಗದೊಳೆದಕ್ಕೆ ಸಾಟಿ ಕಾಣನ ಬಲ ಬಲ ಬಲ. ಕಸ್ತೂರಿ ಕನ್ನಡಿಗನ ಕೈ ಚಳಕದಿಂದ ಕೆತ್ತಲ್ಪಟ್ಟ ಮುತ್ತು ರತ್ನದ ಸಾಲುಗಂಬಗಳ ಸೊಬಗು ಎಷ್ಟೊಂದು ರಮ್ಯವಾಗಿರುವುದಲ್ಲ. ಈ ಮಂದಿರದಲ್ಲಿ ರಂಭೆ, ಊರ್ವಶಿ, ಮೇನಕಾ, ತಿಲೋತ್ತಮೆಯರು ಮನ ಮೆಚ್ಚಿಸುವಂತೆ ಸಿದ್ಧ ಮಾಡಿಕೊಂಡಿರುವ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವ ಈ ಮಾಧವನ ಶಯನಾಗೃಹವು ನನ್ನ ಶರೀರವನ್ನು ಹೊಕ್ಕಿ ಸಮಸ್ತ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಛೇ, ನಾನೇನು ಭಾವಪರವಶನಾದೆನೆ. ಛೇ, ಚತುರ್ ಸಮುದ್ರ ಪರಿವೇಷಿತವಾದ ಧರಣಿಯ ಸಿರಿ ಸಂಪತ್ತುಗಳಿಗೆ ಬೌದ್ಧಾಡಳಿತಪತಿಯಾಗಿ ರಾಜಾದಿರಾಜರಿಂದ ಜೈ ಜೈ ಎಂದು ಜೈಂಕಾರ ಮಾಡಿಸಿಕೊಂಡು ಸಕಲ ರಾಜಲಾಂಛನೆಗಳಿಂದ ಸತ್ಕರಿಸಿಕೊಂಡು ಕ್ಷತ್ರಿಯಕುಲ ಹನುಮನಾಗಿ, ಆಪ್ತಜನ ಪರಿಪಾಲಕನಾಗಿ, ಧೃತರಾಷ್ಟ್ರ ಜ್ಯೇಷ್ಠ ತನಯನಾಗಿ, ಗಾಂಧಾರಿ ಗರ್ಭ ಸಂಜಾತನಾಗಿ, ಶತ ಸಹೋದರರಿಗೆ ಅಗ್ರಜನಾಗಿ, ಅಖಂಡ ಭರತಖಂಡ ಚಕ್ರವರ್ತಿ ಸಾರ್ವಭೌಮನಾಗಿ ರಾರಾಯಿಸಬೇಕಾಗಿರುವ ಈ ಚಲದಂಕ ಮಲ್ಲನ ಅರಮನೆಗಿಂತಲೂ ಭವ್ಯವಾಗಿರುವುದೇ ಈ ಮಾಧವನ ಭವನ. ಅಸಂಭವ. ಓ ಶಿಲಾಬಾಲಕಿಯರು, ಏನಿ ಶಿಲಾಬಾಲಕಿಯರ ಭಾವಭಂಗಿ,
ಜಾರು ಭಂಗಿಯ ತೋರಿ ಓರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಈ ವಾರಾಂಗನೆಯ ಕಡೆಗಣ್ಣಿನ ಕುಡಿನೋಟದ ವೈಖರಿ ಆ ನವಚಂದ್ರಕಾಂತೆಯ ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಬಳೆಯುವ ನಯನಗಳು, ಮನ್ಮಥನನ್ನೇ ಮೋಹಿಸುವಂತಹ ಇವಳ ಮಂದಹಾಸ, ಇವರೀರ್ವರು ನನ್ನನ್ನು ಕಂಡಾಕ್ಷಣ ನನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುತ್ತಿರುವರಲ್ಲ ಈ ನವತರುಣಿಯರು. ನಾನೊಂದು ಸಾಲು ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಫಲ ಚಕ್ರೇಶ್ವರ, ಕುರು ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಫಲ ಚಕ್ರೇಶ್ವರ, ಕುರು ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕರದೊಳು ಗದ್ದೆಯಂ ಬಿಡಿದಿಹ ಧೀರ, ಶರೀರವು ಮದಿಸಿದ ಹುಲಿಯಾಕಾರ.
ಗದ್ದೆಯಂ ಹಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಕುಡಿಮೀಸೆಯ ದೊರೆ ಈ ಸರದಾರ ಅಲ ಕುಡಿಮೀಸೆಯ ದೊರೆ ಈ ಸರದಾರ ಕುಡಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಗೌರವೇ ಇದೆಲ್ಲವೂ ಕೃಷ್ಣನ ಮಾಯೆ. ಇರಲಿ ಕೃಷ್ಣ, ಈ ನಿನ್ನ ಮಾಯಾ ಶಯನಾಗ್ರಹವನ್ನು ಕಂಡು ಬೆಚ್ಚಿ ಬೆರಗಾಗುವವನಲ್ಲ ಈ ಶಲದಂಕಮಲ್ಲ. ಓ ಸಾತ್ಯಕಿ, ಸಾತ್ಯಕಿ, ಕೃಷ್ಣನಲ್ಲಿ ಕುರ್ರಾಜ, ಶ್ರೀಕೃಷ್ಣ ಪರಮಾತ್ಮರು ಪವಾಡಿಸುತ್ತಿರುವರು. ಅವರ ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನೆ? ವಸಂತ ಕುಸುಮಾಗ್ರಣಿತ ಕುಸುಮಗಳ ಸುಗಂಧ ಸುಪರಿಮಳ ಸುವಾಸನೆಯಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭೂಮಂಡಲವನ್ನೇ ಅಚಲ ಕೀರ್ತಿಗೊಳಿಸಿದ ದ್ವಾರಕಾ ನಗರದ ಅರಸನಂದ ಗೋಪಾಲನು ಆಗಲು ನಿದ್ರೆಯಲ್ಲಿ ಮಗ್ನನಾಗಿರುವುದಕ್ಕೆ ಏನೋ ಕಾರಣವಿರಲೇಬೇಕು. ಇರಲಿ ಇರಲಿ ಸಾತ್ಯಕಿ, ನಾನೊಮ್ಮೆ ನಿಮ್ಮ ಕೃಷ್ಣನನ್ನು ಎಚ್ಚರಿಸಲೇ? ಪ್ರಯತ್ನಿಸು ನೋಡಿ. ಕಾಪಾಡಿ ಕೃಷ್ಣ, ಮುಕುಂದ, ಮುರಹರಿ, ಮಾಧವ. ಕಾಪಾಟಿ, ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನಣ್ಣನಾದ ಬಲರಾಮದೇವನಿಗೊಪ್ಪಿಸಿ ಇವನು ಮಾತ್ರ ಸುಖ ನಿದ್ರೆಯಲ್ಲಿ ತಲ್ಲೀನನಾಗಿರುವನಲ್ಲ. ಇವನಲ್ಲವೇ ನಿಶ್ಚಿಂತ ಪುರುಷ? ಅಥವಾ ಈ ಕುರು ಸಾರ್ವಭೌಮನ ಆಗಮನವನ್ನು ನಿರೀಕ್ಷಿಸಿ ನಿದ್ರೆಯ ನಾಟಕವನ್ನಾಡುತ್ತಿರುವನೇ ಈ ಕಪಟ ನಾಟಕ ಸೂತ್ರಧಾರಿ? ಎಷ್ಟೇ ಆಗಲಿ ಬೆಣ್ಣೆ ಕಳ್ಳನಲ್ಲವೇ? ಇದ್ದರೂ ಇರಬಹುದು. ಇರಲಿ, ಕಾರ್ಯ ಸಾಧನೆಗಾಗಿ ಬಂದಿರುವ ನಾನು ಇದನ್ನು ಚಿಂತಿಸ ಫಲವಿಲ್ಲ. ಯಾರಾದರೂ ಯಾಚನೆಗೆ ಹೋದಾಗ ನಿರೀಕ್ಷಿಸುವುದು ತಪ್ಪುವುದಿಲ್ಲ. ಮಾಧವನು ಎಚ್ಚರಗೊಳ್ಳುವವರೆಗೆ ಈ ಮಂದಿರದಲ್ಲಿ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ಸಾತ್ಯಕಿ, ನಿನ್ನಲ್ಲಿ ಒಂದು ಮಾತಿರುವುದು. ಅದೇನು ಕುರ್ರಾಜ? ನಮಗೂ ಮತ್ತು ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನಾನು ಉತ್ತರಗಳು ಸಾಧ್ಯವಿಲ್ಲ ಕುರ್ರಾಜ. ಏಕೆ ಏಕೆ ಸಾಧ್ಯವಿಲ್ಲ ಸಾತ್ಯಕಿ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಅವರು ಎಲ್ಲಿರೋರು ನಾವು ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ಯಕಿ. ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ
ಸಮಸ್ತ ಯಾದವ ಬಲವು ಸೇರಿದಂತೆ ಸರಿ. ಓ ಸಂದೇಹವೇಕೆ, ಎಲ್ಲ ನಿಮ್ಮ ಕೈಯಲ್ಲೇ ಸೇರುವುದು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಛೇ, ಛಲದೋದಂಡ ಗದಾದಂಡ ಪ್ರವೀಣನು, ಹರಿವೀರ ಭಯಂಕರನು, ಅಖಂಡ ಭರತಖಂಡ ಚಕ್ರವರ್ತಿ ಸಾರ್ವಭೌಮನಾಗಿರಾದಾಯಿಸಬೇಕಾಗಿರುವ ನಾನು ಪಶುಪಾಲಕನ ಪದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನ್ನಂತಹ ಚಕ್ರವರ್ತಿಗೆ ಯೋಗ್ಯವಾದ ಸ್ಥಾನ ಆ ಆ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ದಿನ್ನರ ಸಲಹುವ ದಾನವ ವೈರೇ ದಿನ್ನರ ಸಲಹುವ ದಾನವ ವೈರೇ ಧ್ಯಾನವ ಮಾಡ್ತೇನೆ ತೋರ ಹರಿಯೇ ಧ್ಯಾನವ ಮಾಡ್ತೇನ ಕೃಪೆ ತೋರ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಕೇಶವ ನಿನ್ನ ನಾಮಾಮೃತವ ಕೇಶವ ನಿನ್ನ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿ
ನಿನ್ನ ನೋಡಲೆಂದೆ ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ನಾ ಮೊರೆ ಕೇಳಿಸದೆ ಈ ದಿನ ನಾ ಮೊರೆ ಕೇಳಿಸದೆ ಹೇ ಮಾಧವ ಮಧುಸೂದನ ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯೂ ಪ್ರಾಣ ಸಕ್ಕನು ಅರ್ಜುನ. ನಿನ್ನ ವಿಲಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾತ್ಯಕಿ? ನನಗದನ್ನು ಹೇಳುವ ಮನಸ್ಸಿಲ್ಲ, ನೀನೇ ನೋಡು, ನಿನಗೆ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮ ಸಹಾಯನ ಪಡೆದನು. ಇದೆಂತ ವಿಲಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯ ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲೆಯ ಸಹಿತ ಮತ್ತೊಮ್ಮೆ ಚಿರದಾಸನವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ, ಅಸೂಯೆಯೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿ ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವದ ಬಲ ನಿನಗಿಂತಲೂ ಮೊದಲೇ ನಾನು ದ್ವಾರಕೆಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪದ ಫಲವರಿಗೆ ದೊರೆತೇ ದೊರೆಯುವುದು ಅಣ್ಣ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇದಾದರೂ ಯುದ್ಧದ ಸಮಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಬೆಂಬಲ ಸಹಾಯ ನಮಗೆ ದೊರಕುವುದು. ನಾನೀ ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದಗಳಿಯಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನದಾವ ಇಚ್ಛೆಯಿಂದಾದರೂ ಬಂದಿರು. ಆದರೆ ಪಾರ್ಥ, ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸರಿಯೇ, ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ದುರ್ಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀಕನಾಗು. ಶಬರಿಗಭಯವನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರವದ
ಯುಗದ ಪರಿಹಂತವು ನೀನೆ ನಗೋ ನಗುತ್ತಲೇ ಈ ಜಗವ ಬೆಳಗಿದೆ ಯುಗ ಯುಗದ ಪರಿಹಂತವು ನೀನೆ ನಗು ನಗುತ್ತಲೇ ಈ ಜಗವ ಬೆಳಗಿದೆ ಭೃಗುಮುನಿ ದರ್ಪದ ಅಚಿಯಾಳಿಸಿ ಮೋಕ್ಷವ ನೀಡಿದ ತಂದೆ ಭೃಗುಮುನಿ ದರ್ಪದ ಅಚಿಯಾಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಹೇ ಜನಾರ್ದನ ಜಾಗರೀಕನಾಗು ಜಗತ್ತಿನ ಜೀವಕೋಟಿಯನ್ನು ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು ಹೇ ಚಕ್ರಪಾಣಿ ಮೂರು ಲೋಕದ ಮಂಗಳವೂ ನಿನ್ನನ್ನೇ ಸೇರಿದೆ ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನಿನ್ನ ಶರಣ್ಯ ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನಿನ್ನ ಶರಣ್ಯ ಅಂದ ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆ ಇಡಲು ಹಂದು ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ ಯಾರ ತೆಗಿ ಯಾರು? ಧನಂಜಯ, ಯಾವಾಗ ಬಂದೆ? ಬಂದು ಎಷ್ಟು ಹೊತ್ತಾಯಿತು? ಕುಶಲವೇ? ಛೇ, ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾಶದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ನಿನ್ನ ಚರಣ ಸನ್ನಿಧಿಯೇ ನನ್ನ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ಭಾವ ದೇವಕೀ ನಂದನ, ಯಾರು? ನಾನು ಕುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಯಾವಾಗ ಬಂದೆ? ಕುಶಲವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಭಾವ. ಭರತ ಕುಲ ಚಕ್ರವರ್ತಿಯಾಗಬೇಕಾಗಿರುವ ನೀನು ನನ್ನ ಸಮಯನ್ನು ನಿರೀಕ್ಷಿಸುವಂತಾಯಿತಲ್ಲ. ಭಾವ ವಾಮಾರಮಣ, ಈ ನಿನ್ನ ಹೊಗಳಿಕೆಯ ಸ್ತೋತ್ರ ಬರೀ ಪಾತ್ರಾಭಿನಯದ ನಾಟಕವೆಂದು ನಾನು ಚೆನ್ನಾಗಿಯೇ ಬಲ್ಲೆ. ನಾನು ಬಂದು ಬಹಳ ಸಮಯವಾದರೂ ಎಚ್ಚರನಾಗದಿದ್ದ ನೀನು ನಿನ್ನ ಪ್ರಾಣ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಛೇ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ ಭಾವ. ಅದಿರಲಿ,
ನೀವೀರ್ವರು ಏಕಕಾಲದಲ್ಲಿ ನನ್ನ ಬಳಿಗೆ ಬರಲು ಕಾರಣವೇನು ಭಾವ? ಭಾರ್ಗವ ಕಾಡ್ಗಿಚ್ಚಿನೋಪಾದಿಯಲ್ಲಿ ಗುರು ಪಾಂಡವರ ಭೀಕರ ಸಂಗ್ರಾಮ ಸಂಚಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಏನು ಕುರುಪಾಂಡವರ ಸಂಗ್ರಾಮವೇ? ಏಕೆ ಭಾವ ಇಂತಹ ದುಡುಕಿನ ಕಾರ್ಯ? ಭಾವ ಕೃಷ್ಣ, ಭಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ ಭಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಘತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭಾವ ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ. ಸಮರ ಸಾಹಸ ಅನೋಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಭಾವ ಕೌರವೇಶ್ವರ, ಅನುಜರಲ್ಲಿ ದ್ರೋಹವೆನ್ನಿಸಿ ಭರತ ಭೂಮಿ ಆಳ ಬಯತೆ. ಅನುಜರಲ್ಲಿ ದ್ರೋಹವೆನ್ನಿಸಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗರ ಚದಿಂದ ಭಾವ ಬಂಧು ಬಳಗರ ಚದಿಂದ ಮಾರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಕೃಷ್ಣ, ಭಾವ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಣಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ. ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ 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 ಲಾಭವ್ಯಾರಿಗೋ. ಭಾವ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವು ಒಡೆದಾಡಿ ಮಡಿಯುವುದೇ? ಚೇಚೆ, ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ಭಾವ ಈ ನಿನ್ನ ವೈರಾಗ್ಯ ಉಪದೇಶಕ್ಕೂ ಅಥವಾ ಧರ್ಮಗತ ಶ್ರವಣ ಕೇಳಲು ನಾನಿಲ್ಲಿಗೆ ಬಂದವನಲ್ಲ. ಆಹಾ, ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ನಾನು ಸಹ ಇಲ್ಲಿಗೆ ಬಂದಿರುವೆನು. ಆಹಾ, ಅದರಲ್ಲಿ ನಮ್ಮ ನಮ್ಮ ಪಂಥಗಳು ಈಡೇರಬೇಕಾಗಿದೆ ಮುಕುಂದ. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು?
ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ಕಾಣುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನಾವ ನಿರ್ಧಾರವನ್ನು ಕೈಗೊಳ್ಳಲಿ ಧನಂಜಯ? ಪರಮಾತ್ಮ, ಅರ್ಜುನ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಮುಕುಂದ. ಪಕ್ಷಪಾತ ಅಸಂಭವ. ವಿಶ್ವಕಂಟಕ ದಾನವರನ್ನು ಸಂಹರಿಸಿದ ಸುದರ್ಶನ ಚಕ್ರಧಾರಿಣಿಯ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಇದು ಮತ್ತೆ ಸದಾವಕಾಶ. ಅದರಲ್ಲಿಯೂ ನೀನು ನಮ್ಮಿರುವರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ಶೂರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನಿನ್ನ ಕ್ಷಾತ್ರ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಭಾವ, ಕೃಷ್ಣ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಭಾವ. ಮತ್ತಾವ ವಿಚಾರದಲ್ಲಿ ನಿನ್ನ ಸಂದೇಹ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದ್ದನ್ನು ಪಡೆದುಕೊಳ್ಳುವ ಅಧಿಕಾರ ಈತನಿಗಿರುವುದು. ಕೃಷ್ಣ, ಭಾವ, ಕಾಪಟಿ, ನಾನು ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು ನಿರಾಯುಧನೂ ಆದ ನಾನೊಂದು ಕಡೆ. ಇವೆರಡರಲ್ಲಿ ಅರ್ಜುನ, ನಿನಗಾವುದು ಬೇಕು? ಯದುಕುಲ ಕ್ರೀಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ಈ ಕಪಟ ಕೃಷ್ಣನಿಂದ ನಮಗಾಗುವ ಪ್ರಯೋಜನವಾದರೆ ಏನು? ಕೃಷ್ಣನೆಂತಹ ಮೋಸಗಾರ ಸೈನ್ಯವೆಲ್ಲವನ್ನು ಅರ್ಜುನನಿಗೆ ಕಟ್ಟಿಕೊಡಲು ಈ ನಟನೆಯ ಮಾತುಗಳು. ಬಳಗವಿಲ್ಲದ ಏಕಾಂಗಿ ಕಪಟ ಕೃಷ್ಣನ ಸೈನ್ಯ ಯಾರಿಗೆ ಬೇಕು? ಭಾವ, ಕೇಳು ಎಂದೆಯಾ? ಕೇಳಲು ನಿನ್ನ ಬಳಿ ಉಳಿದಿರುವುದಾದರೂ ಏನು ಭಾವ? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ಗುರುದೇವ ಬಲರಾಮರ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯ ನನ್ನ ಪಕ್ಷವನ್ನು ವಹಿಸಲಿ. ಭಲೇ ಭಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೇ ಕೃಷ್ಣ, ನಡೇ ಭಾವ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಪಾಂಡವರ ಪಕ್ಷಪಾತಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನರಿಯವನೆಂದು ಭಾವಿಸಿದೆಯಾ ಬಾಬಾ? ಮಾಧವ, ಇದಲ್ಲವೇ ನಿನ್ನೊಳ್ಳಡಗಿರುವ ಎಡೆಯಾಡುತ್ತಿರುವ ಜಾದು ಕ್ರೀಡೆಯ ಸ್ವಭಾವ? ಕೃಷ್ಣ, ಭಾವ, ಮಾಧವ, ಇದಲ್ಲವೇ ನಿನ್ನೊಳ್ಳಡಗಿ ಎಡೆಯಾಡುತ್ತಿಹ ಜಾದು ಕ್ರೀಡೆಯ ಸ್ವಭಾವ? ಕಪಟ ನೋಟದೋಳ್ನೆಂಟನಿಗೆ ಗೆಲುವು ಸೋಜಿಸುವ ನಿನ್ನ ನಟನೆಯ ದಿಟ ಜಾಲವನ ಬಲ್ಲವನಲ್ಲವನೆಂದರಿದೆಯ ಮುರಾರಿ. ಶತ್ರು ಶಿರಗಳಂ ಕತ್ತರಿಸಿ ಬೆತ್ತರದ ನದಿಯೋಳ್ ನರ್ತಿಸಲು ಕಡಪಡಿಸುತ್ತಿಹುದೆನ್ನ ಮನ. ಇದು ಸತ್ಯ. ಸಮರ ಕ್ಷೇತ್ರದಳು ನೀ ಶಸ್ತ್ರಾಸ್ತ್ರವಂ ಸ್ಪರ್ಶಿಸದಿರ್ದೊಡೆ. ಸಮರ ಕ್ಷೇತ್ರದಳು ನೀ ಶಸ್ತ್ರಾಸ್ತ್ರವಂ ಸ್ಪರ್ಶಿಸದಿರ್ದೊಡೆ. ನಿನ್ನ ಸೋದರತ್ತೆಯ ಸೊಸೆ
ಸೈರೇಂದ್ರಿಯ ಪತಿಗಳು ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪತಿಗಳು ಹೇಗೆ ಜಯಗಳಿಬ್ಬರು ನಿರೀಕ್ಷಿಸುವೆನು ನಾ ಯದುಪದೇ ಬಹುಪಕ್ಷಪಾತೇ ಕಪಟಿ ಬಹುಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಹುಮಮತೆ ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ ಬಾಬಾ? ಏಕೆ ಸಾಧ್ಯವಿಲ್ಲವೇ ಭಾವ? ಅದೆಂದಿಗೂ ಸಾಧ್ಯವಿಲ್ಲ ಕೃಷ್ಣ. ಆದರೂ ಬಾಧಕವಿಲ್ಲ ಕೃಷ್ಣ. ಆಯುಧವನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದರಿಂದ ವಚನವಿತ್ತಿರುವೆ. ವಚನ ಪ್ರಶ್ನಾದಿಯೇ ಜೋಕೆ ಭಾವ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದೆಂತಾದರೂ ಉಂಟೆ ಭಾವ? ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ ಭಾವ, ಒಳಸಂಚು ಫಲಿಸಿತೆಂದು ಹಿಗ್ಗಿ ಹಿಗ್ಗಿ ಮೆರೆಯಬೇಡಲು ಮಾಧವ. ತುಚ್ಛ ಮನೋಭಾವನೆಯನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ. ನಡೇ ಭಾವ.